ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ಊರಿಗೆ ಬಂದಿದ್ದೀವಿ. ಸೊಪ್ಪು ನೋಡಿ ಬಂದಿರೋದು ಫಂಕ್ಷನ್ಗೆ. ನಾನು ನೋಡಿ ಏನು ಮಾಡ್ತಾಯಿದ್ದೀನಿ ಅಂತ. ಸೊಪ್ಪೆಲ್ಲ ಸಿಗಲ್ಲ ಬೆಂಗಳೂರಲ್ಲಿ, ಇದೆಲ್ಲ ನಮಗೆ. ಅದಕ್ಕೋಸ್ಕರ ಇಲ್ಲಿ ತೋಟದಲ್ಲಿ ಹುಡುಕಿ ಕರ್ಬೇವಿನ ಸೊಪ್ಪು ಮತ್ತು ಅಣ್ಣೆ ಸೊಪ್ಪು ಎಲ್ಲ ನೋಡಿ. ಊರಿನ ಸೊಪ್ಪು ಬೆಂಗಳೂರಲ್ಲಿ ಸಿಗೋವಂಥ ಸೊಪ್ಪು ತುಂಬಾ ಡಿಫ್ರೆನ್ಸ್ ಇದೆ. ಇದು ಕೀಳ್ತಿದ್ರೇ ಫ್ಲೇವರ್ ಬರ್ತಿದೆ. ಬೆಂಗಳೂರಲ್ಲಿರೋದು ಹಾಗಲ್ಲ, ಅದು ಪಕ್ಕದಲ್ಲೇ ತಂದು ಒಗ್ಗರಣೆ ಮಾಡಿದ್ರೂ ಫ್ಲೇವರ್ ಬರೋಲ್ಲ. ಇದು ತುಂಬಾ ಚೆನ್ನಾಗಿದೆ. ಇವು ಅಂದರೆ ಇದು ನಮ್ಮ ಮನೆಯವರ ಅಪ್ಪ ಇದ್ದಾರಲ್ಲ, ಅವರು ತಂಗಿ ಅಕ್ಕನ ಮನೆಗೆ ಬಂದಿರೋದು. ಇದೆಲ್ಲ ಫುಲ್ ಅವ್ರದ್ದೇ ಅನಿಸುತ್ತೆ. ಇಲ್ಲೆಲ್ಲ ನೋಡಿ ಫುಲ್ಲು ಹೆಜ್ಜೆಗೂ ಅವರು ಕರ್ಬೇವಿನ ಗಿಡನೇ ಹಾಕಿರೋದು. ನೋಡಿ ಇದೆಲ್ಲ ಫುಲ್ಲು ನ್ಯಾಚುರಲ್ ಕರ್ಬೇವಿನ ಸೊಪ್ಪು ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು ಫಂಕ್ಷನ್ನು ಇನ್ನೂ ಸ್ಟಾರ್ಟ್ ಆಗೋದು ಸ್ವಲ್ಪ ಲೇಟು, 1:30ಗೆ ಅಂತ ಹೇಳಿದ್ದಾರೆ. ಅದಕ್ಕೇ ಅಲ್ಲಿವರೆಗೂ ಏನು ಮಾಡೋಣ ಅಂತ ಯೋಚನೆ ಮಾಡಿ, ಇಲ್ಲೆಲ್ಲ ತೋಟದಲ್ಲೆಲ್ಲ ಸೊಪ್ಪಿತ್ತಲ್ವ, ಅದಕ್ಕೆ ಕಿತ್ಕೊಂಡು ಹೋಗೋಣ ಅಂತ ಬಂದಿರೋದು. ಚೆನ್ನಾಗಿದೆ ನೇಚರ್ ಒಟ್ಟಿನಲ್ಲಿ. ತುಂಬ ಅಂದರೆ 9-10 ವರ್ಷನೇ ಆಯಿತು ಅಂತಲೇ ಹೇಳ್ಬೋದು. ಈ ಥರ ನಮ್ಮ ಮಾವ ಸತ್ತಾಗ ಮತ್ತು ಸತ್ತಾಗ ಬಂದಿದ್ದು. ಅದು ಬಿಟ್ಟರೆ ಇವಾಗಲೇ ಈ ಥರ ಒಳ್ಳೆ ಗಾಳಿ ನೋಡಿ, ಎಷ್ಟು ನ್ಯಾಚುರಲ್ ಗಾಳಿ ಮತ್ತು ನ್ಯಾಚುರಲ್ ಬೆಳಕು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಹಳ್ಳಿ ವಾತಾವರಣನೇ ಇಷ್ಟ. ಯಾಕಂದರೆ 6 ತಿಂಗಳು ದುಡಿದು ತಿಂದರೆ 6 ತಿಂಗಳು ಕುತ್ಕೊಂಡು ತಿನ್ಬೋದು ಹಳ್ಳಿ ಕಡೆ. ಬಟ್ ಸಿಟಿಲಿ ಹಾಗಲ್ಲ, 365 ದಿನವೂ ನಾವು ಕೆಲಸ ಮಾಡಲೇಬೇಕು. ನನಗೆ ಹಳ್ಳಿಲೇ ಇಷ್ಟ. ನೋಡೋಣ ಮುಂದೆ ನಮ್ಮ ಮಾವವರ ಊರಲ್ಲೇ ಮನೆ ಕಟ್ಕೊಂಡು ಅಲ್ಲೇ. ನಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನೋಡಿ, ನನ್ನ ಬ್ಲಾಗಲ್ಲಿ ನಮ್ಮ ಮನೆಯವ್ರು ಬಂದಿದ್ದಾರೆ, ನಮ್ಮ ಮಕ್ಕಳೆಲ್ಲ ಅಲ್ಲಿದ್ದಾರೆ, ನಮ್ಮ ಮೈದವ್ರು ಕರ್ಕೊಂಡೋಗಿದ್ದಾರೆ. ನಾನು ಅದಕ್ಕೆ ಸೊಪ್ಪು ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಷ್ಟು ನ್ಯಾಚುರಲ್ ಗಾಳಿ ಅಲ್ಲ. ಹಳ್ಳಿ ಜೀವನನೇ ಹಂಗೆ. ಹೌದು, ಹಳ್ಳಿಲಿ ಆಯಸ್ಸು ಜಾಸ್ತಿ ಆಗುತ್ತೆ ಅಂತ ಹಳ್ಳಿಲಿದ್ದರೆ. ಸಿಟಿಲಿದ್ದರೆ ಪೊಲ್ಯೂಷನ್ನು. ಅದಕ್ಕೆ ಹೇಳೋದು ಹಳ್ಳಿಲಿ ಜೀವನನೇ ಒಂಥರ ಚೆಂದ. ಏನಂತೀರಾ? ಇವಾಗ ನಾವು ಆರತಿ ಇದಕ್ಕೆ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಎಷ್ಟೋ ತಟ್ಟೆ 9 ತಟ್ಟೆನೋ 9 ಜಾಸ್ತಿನೇ ಮಾಡಿದರು. ಎಷ್ಟು ತಟ್ಟೆ ಮಾಡಿದ್ರು ಅಂತ ಕೌಂಟ್ ಮಾಡಲಿಲ್ಲ, ಜಾಸ್ತಿನೇ ಮಾಡಿದರು. ಕಳಸ ಮತ್ತು ವಿಳೆದೆಲೆ ಚಿಗ್ಲಿ ಎಲ್ಲನೂ ಕೂಡ ಮಾಡಿದರು. ಎಲ್ಲನೂ ಕೂಡ ತಗೊಂಡು ಹೊರಟ್ವಿ. ಈ ಮನೆಯಿಂದ ಬೇರೆ ಮನೇಲಿ ಮಾಡ್ತಾ ಇರೋದು. ಕಡ್ಲೆ ಒಂದು ಕಾಯಿ ಒಂಚೂರು ಪಳೆಹಣ್ಣು ನೆಡಿ ತಂಬಿಟ್ಟು ಬಾಳೆಹಣ್ಣು ಕೂಡ ಬಾಳೆಹಣ್ಣು ಅದ್ರ ಜೊತೆಗೆ ಇದೊಂದೇನಾ ಕಡ್ಲೆ ಹಾಕಿ ಬೆಲ್ಲ ಕೊಬ್ಬರಿ ತೆಂಗಿನಕಾಯಿ ಇಡಿ ಕಾಯಿ ಅದೇ ಕೊಬ್ಬರಿ ಒಳಗಡೆ ಮಾಡಬೇಕಿತ್ತು. ಒಂದ್ಸಲ ಹಾಕ್ಬಿಡಿ. ಓಹೋ, ಅದು ಮಮತಾ ಇಟ್ಕೋತಾರ ಅದೊಂದು ತೊಳಿ.
ಹಾಂ ತೆಗೆದು ಸೈಡಿಗೆ ಮಡದ ಮೇಲೆ ಚೆಲ್ಬೇಕಿತ್ತು ದೀಪದ ಒಳಗಿಟ್ಟು ಜಿಂಕೆ ಜಿಂಕ ಜಿಂಕೆ ಅಲ್ಲ ಅವಳು. ಜಿಂಕೆ ಇಲ್ಲಿ ಜಿಂಕೆ ಅಲ್ಲಿ ಜಿಂಕೆ ಜಿಂಕ ತಿಂದೆ ಇಲ್ಲ ಖಾರ ಅಂತ. ಆಯ್ ಮಾಡ ರಾಜಿ ವಿಜಿ ಆಯ್ ಮಾಡ ಆ ಕಡೆ ವಿಜಿ ಕಾಣಿಸ್ತಾರೆ. ಹಾಂ ಎಲ್ಲರೂ ಕಾಣಿಸ್ತಾರೆ. ಶ್ರೇಯಾ ಹೋಗತ್ತಿ ಪಾಪು ತೆಗ್ದಿದ್ದೀನಿ. ನೈ ತೆಗ್ದವ್ರೆ. ಓನಿದು ನಿಂಬೆಹಣ್ಣು ತಿನ್ಸಿದ್ಯಲ್ಲ ರೀ. ಅನ್ನ ರೈಸ್ ಕೊಡ್ಲಾ ಮುದ್ದೇನು ರೈಸಾ? ನೋಡಿ ಇವಾಗ ಮನೆಗೆ ಬಂದು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು, ಅಪ್ಪ ನಿಮ್ಮ ಗಗನ ಅಂತೂ ನಿಜ ಬರಬೇಕಾದ್ರೆ ಕಾರಲ್ಲಿ ಒಸಿ ಹಿಂಸೆ ಕೊಡಲ್ಲ, ಸಖತ್ತು ಕ್ವಾಟ್ಲೆ ಕೊಡೋಕೆ ಸ್ಟಾರ್ಟ್ ಮಾಡೋಳು ಇವಾಗ. ನೋಡಿ ಗಗನ ಕೇಳು, ಹೇಳು ಹಾಯ್ ಹಾಯ್. ನಾವು ತುಂಬಾ ಹಠ ಮಾಡಿದಾಳೆ ಇವತ್ತಂತೂ. ಅಪ್ಪ ದೇವ್ರೆ, ನನಗಂತೂ ಎಲ್ಲೂ ಜರ್ನಿನೇ ಮಾಡೋದು ಬೇಡ ಗಗನನ ಕರ್ಕೊಂಡು ಅಂತ ಅನ್ನಿಸ್ಬಿಡ್ತು. ಅದೇನು ಸೊಪ್ಪೆಲ್ಲ ಕಿತ್ಕೊಂಡ್ವಲ್ಲ, ಅಣ್ಣೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಅಣ್ಣೆ ಸೊಪ್ಪೆಲ್ಲ ಕ್ಲೀನ್ ಮಾಡಬೇಕು ಇವಾಗ. ಕ್ಲೀನ್ ಮಾಡಿ ಏನಾದರೂ ಸಾಂಬಾರು ಮಾಡೋಣ. ಟೈಮ್ ಬಂದು 7 ಕಾಲಾಗ್ತಾ ಬಂತು ನೋಡಿ. ಟೈಮು 7 ಕಾಲಾಗ್ತಾ ಬಂತು. ಹಿತೈಷಿ ಅವರು ಡ್ಯಾನ್ಸ್ ಕ್ಲಾಸ್ಗೆ ಹೊರಟ್ರು. ಗಗನ ಪುಟ್ಟಿಯವರು ಇಲ್ಲೇ ಇದ್ದಾರೆ. ಇವರು ನಿಂತ್ಕೊಂಡು ಏನು ಅಡುಗೆ ಮಾಡೋಣ. ನಾನು ಬಂದಿದ್ದ ತಕ್ಷಣ ದೀಪ ಎಲ್ಲ ಹಚ್ತೆ ದೇವರಿಗೆ. ಹೂವು ಎಲ್ಲ ಏನು ಹಾಕಲಿಲ್ಲ, ಹಾಗೆ ಹಚ್ಚಿದ್ದೀನಿ. ನಾಡಿದ್ದು ಗುರುವಾರ ಹೂವು ಎಲ್ಲ ಹಾಕಿ, ಗುರುವಾರ ಶುಕ್ರವಾರ ಶನಿವಾರ ಎಲ್ಲ ಹಾಕಿ ಪೂಜೆ ಮಾಡ್ತೀನಿ. ಇವತ್ತು ರೆಸಿಪಿ ವ್ಲಾಗೆಲ್ಲ ಏನು ಶೇರ್ ಮಾಡೋಕ್ಕೆ ಆಗಲ್ಲ. ಗಗನ ಹಿಡ್ಕೊಂಡು ಏನೂ ಮಾಡೋಕ್ಕೆ ಆಗೋದು ಇಲ್ಲ ಅಡುಗೆನ. ನಮ್ಮ ಮನೆಯವ್ರು ಬಂದಿದ್ದ ತಕ್ಷಣ ಗಗನ ಪುಟ್ಟಿಯ ಪಪ್ಪನ ಕೈಲಿ ಕೊಟ್ಬಿಟ್ಟು ವ್ಲಾಗ್ನ ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಎಂಡ್ ಮಾಡ್ತೀನಿ. ಕಂಟಿನ್ಯೂ ಮಾಡೋಕ್ಕಂತೂ ಆಗಲ್ಲ. ಓಕೆ, ನೋಡಿದ್ರಲ್ಲ ಅಳ್ತಾನೆ ಇದ್ದಾಳೆ. ಇವತ್ತಿನ ವ್ಲಾಗು ಊರಿಂದಾಗಿತ್ತು. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಕೂಡ ಎಂಡ್ ಮಾಡ್ತೀನಿ. ಟಾಟಾ ಬಾಯ್. ಬಾಯ್ ಮಾಡು. ಅವ್ರು ಬಾಯ್ ಮಾಡಲ್ಲ, ಸ್ವಲ್ಪ ಟಯರ್ಡ್ ಆಗಿದ್ದಾರೆ. ನಿಮ್ಮ ಗಗನ ಪುಟ್ಟಿಯವ್ರು ನೋಡಿ ಫುಲ್ ಟಯರ್ಡ್. ಓಕೆ ಬಾಯ್ ಬಾಯ್.